ಚಾರ್ಜ್ ಶೀಟ್ ಇರೋದು 3991 ಪುಟಗಳು. ಡಿ ಗ್ಯಾಂಗ್ನ ಕ್ರೌರ್ಯ, ಕೊಲೆ ನಡೆದದ್ದು ಹೇಗೆ, ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಅಡಕಾಗಿರುವ ದೋಷಾರೋಪ ಪಟ್ಟಿ. ಕೊಲೆ ಪ್ರಕರಣದಲ್ಲಿ ಒಟ್ಟು 231 ಜನರಿಂದ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿದೆ. 27 ಮಂದಿ 164 ಅಡಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ದರ್ಶನ್ ಗ್ಯಾಂಗ್ ಕ್ರೌರ್ಯದ ಬಗ್ಗೆ 8 FSL, CFSL ವರದಿಗಳು ಪಡೆಯಲಾಗಿದೆ. 59 ಪಂಚರು, 8 ಸರ್ಕಾರಿ ಅಧಿಕಾರಿಗಳು ಮಹಜರ್ ಕಾರ್ಯ ನಡೆಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 56 ಪೊಲೀಸರಿಂದ ಕಾರ್ಯಾಚರಣೆ ನಡೆದದ್ದು. ಯಾವುದನ್ನು ಬಿಟ್ಟಿಲ್ಲ. ಇಂಚಿಂಚು ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಹೋಗಿದ್ದಾರೆ. ಕೊಲೆಯಾದ ರೇಣುಕಾಸ್ವಾಮಿ ರಕ್ತದ ಮಾದರಿ, ಕೂದಲನ್ನ ಸಂಗ್ರಹಿಸಿದ್ರು. ಜೊತೆಗೆ ಆರೋಪಿಗಳ ಬಟ್ಟೆಗಳ ಮೇಲೆ, ಶೂ ಮೇಲೆ, ಬೆಲ್ಟ್ ಮೇಲೆ ಎಲ್ಲೆಲ್ಲಿ ರಕ್ತದ ಕಲೆಗಳು ಸಿಕ್ಕಿದೆಯೋ ಅದೆಲ್ಲವನ್ನ FSLಗೆ ಕಳಿಸಿ ಅದರ ರಿಪೋರ್ಟ್ ಅನ್ನ ಪಡೆದು ಪ್ರಮುಖ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನೋದು ಕುತೂಹಲ ಇದೆ. ಅದರ ಮೇಲೆ ಮುಂದಿನ ಟ್ರಯಲ್ಗಳು ನಡೆಯೋದು, ಜೊತೆಗೆ ಈ ಗ್ಯಾಂಗ್ನ ಕ್ರೌರ್ಯ ಬಯಲಾಗಿರೋದು. ಸುಮಾರು 27 ಜನರಿಂದ ಏನು 164 ಹೇಳಿಕೆಯನ್ನು ದಾಖಲಿಸಲಾಗಿದೆ, ಅದು ಬಹಳ ಕ್ರೂಷಿಯಲ್ ಆಗುತ್ತಾ? ಖಂಡಿತವಾಗಿಯೂ ಪ್ರತಿಮಾ, ಈಗಾಗಲೇ 164 ಅನ್ನ ಈ ಏನು ಸಾಕ್ಷಿಗಳು ಹೇಳಿಕೆಯನ್ನ ಮಾಡತಕ್ಕಂಥ, ಒಂದು ವೇಳೆ ಪೊಲೀಸ್ನವರು ಕೂರಿಸಿ ಸಾಕ್ಷಿಗಳನ್ನ ಹೇಳಿಕೆ ಮಾಡಿದ್ರೆ ಅದು ನಾಳೆ ದಿನ ಉಲ್ಟಾ ಹೊಡೆದ ಸಾಧ್ಯತೆಗಳು ಇರುತ್ತೆ ಅನ್ನೋ ನಿಟ್ಟಲ್ಲಿ ಪೊಲೀಸ್ನವರು ಈ ಒಂದು 27 ಜನರ 164 ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ಹೇಳಿಕೆಯನ್ನ ದಾಖಲು ಮಾಡಿರ್ತಕ್ಕಂಥ, ಇದೆಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿದ್ರೆ, ಇನ್ನ ಜೊತೆಗೆ 231 ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರ್ತಕ್ಕಂಥ 8 ಸಾಕ್ಷಿಗಳು FSL ಮತ್ತೆ CFSL ರಿಪೋರ್ಟ್ ಇಂದ ಬಂದಿರತಕ್ಕಂಥದ್ದು. ಅಂದ್ರೆ ಈ CFSL ರಿಪೋರ್ಟ್ ಕೂಡ ಬಹಳ ಮಹತ್ವವಾಗುತ್ತೆ. ಜೊತೆಗೆ ಏನೋ ಈ ಒಂದು 27 ಜನರ ಸಾಕ್ಷಿ ಹೇಳಿಕೆ ಏನಿರುತ್ತೆ ಅದೆಲ್ಲವೂ ಕೂಡ ಬಹಳಷ್ಟು ಮಹತ್ವ ಆಗುತ್ತೆ. ಅಂದ್ರೆ ಈಗ ಚಾರ್ಜ್ ಶೀಟ್ ಏನಿದೆ, ಈ ಒಂದು ಚಾರ್ಜ್ ಶೀಟ್ ಅನ್ನ ಒಟ್ಟು 20ಕ್ಕೂ ಹೆಚ್ಚು ಪ್ರತಿಗಳನ್ನ ಕೊಡಲಾಗುತ್ತೆ, ಆರೋಪಿಗಳಿಂದ ಅವ್ರಿಗೂ ಕೂಡ ಕೊಡಲಾಗುತ್ತೆ. ಇದರ ಮೇಲೆ ಒಂದಷ್ಟು ಚರ್ಚೆಗಳು ಆಗ್ತಾ ಹೋಗುತ್ತೆ, ಅಂದ್ರೆ ವಾದ ಪ್ರತಿವಾದಗಳು ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಕೂಡ ಆಗುತ್ತೆ. ಈಗ ಇರ್ತಕ್ಕಂಥದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಏನಿದೆ, ಈ ಚಾರ್ಜ್ ಶೀಟ್ ನ ಆಧಾರದ ಮೇರೆಗೆ ಬೇಲ್ಗಳನ್ನ ಹಾಕುವಂತ ಕೆಲಸವನ್ನ ಏನು ಆರೋಪಿಗಳು ಮಾಡ್ತಾ ಹೋಗ್ತಾರೆ. ಅದರಂತೆ ವಾದ ಪ್ರತಿವಾದಗಳು ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಚಾರ್ಜ್ ಶೀಟ್ ನ ಉಲ್ಲೇಖದ ನಂತರ ಯಾರ್ಯಾರ ಪಾತ್ರಗಳು ಏನೇನು ಆಗಿದೆ ಅನ್ನೋದನ್ನ ಅಡಕವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಮಹತ್ವದ ದಾಖಲೆಗಳು, ಮಹತ್ವದ ಸಾಕ್ಷಿಗಳು ಇದರಲ್ಲಿ ಅಡಕವಾಗಿರ್ತಕ್ಕಂಥದ್ದು ಎಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಲಾಗುತ್ತೆ. ಏನು ನ್ಯಾಯಾಧೀಶರು ಏನೆಲ್ಲ ಕೇಳ್ತಾರೆ ಎಲ್ಲವನ್ನ ಕೂಡ ಸಬ್ಮಿಟ್ ಮಾಡುವಂತ ನಿಟ್ಟಲ್ಲಿ ಮುಂದಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ಚಾರ್ಜ್ ಶೀಟ್ ನಲ್ಲಿ ಏನು ಅಂಶಗಳು, ಕೆಲವೊಂದಷ್ಟು ಅಂಶಗಳು ಅಂತ ಅಂದಾಗ 27 ಜನರ ಹೇಳಿಕೆಗಳು, ಅದರಲ್ಲಿ ಪ್ರಮುಖವಾಗಿ ಏನು ಸ್ಟೋನಿ ಪ್ರಕರಣ ಇದ್ದಂತಹ ದರ್ಶನ್ ನ ಆಪ್ತರೇನಿದ್ರೆ ಆಪ್ತರನ್ನ ಕೂಡ, ಅಂದ್ರೆ ಏನು ಚಿಕ್ಕಣ್ಣ ಇರ್ಬೋದು, ಜೊತೆಗೆ ಮತ್ತೊಬ್ಬ ಯಶಸ್ಸೂರ್ಯ ಇರ್ಬೋದು, ಇವನ್ನ ಎನ್ಕ್ವೈರಿ ಮಾಡಿರ್ತಕ್ಕಂಥ ಆ ವೇಳೆಗೆ ಒಂದಷ್ಟು ಮಾಹಿತಿಗಳನ್ನ, ಸ್ಫೋಟಕ ಮಾಹಿತಿಗಳನ್ನ ಹೇಳಿದರೆ, ಆ ಒಂದು ಸ್ಫೋಟಕ ಮಾಹಿತಿಗಳನ್ನ ನ್ಯಾಯಾಧೀಶರ ಮುಂದೆ ಕೂಡ ಅವ್ರನ್ನ 164 ಮಾಡಿಸಿರ್ತಕ್ಕಂಥ. ಇದ್ರ ಜೊತೆಗೆ ನಾನು ಹೇಳಂತ ಇದ್ರೆ ಮೆಗ್ಗರ್ ಡಿವೈಸ್ ಅನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಇದರಲ್ಲಿ ಪಟ್ಟಣಗರಿ ಶೆಡ್ ನಲ್ಲಿ ಇರ್ತಕ್ಕಂಥದ್ದು ಇರ್ಬೋದು. ಇದರ ಜೊತೆಗೆ ಒಂದಷ್ಟು ಜನ ದರ್ಶನ್ ಆಪ್ತರು ಮತ್ತೆ ಯಾವಾಗ ಎಲ್ಲೆಲ್ಲಿ ಇದ್ರು, ಅವ್ರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ರು ಅವರನ್ನ ಕೂಡ ಈಗ ಹೇಳಿಕೆಯನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲವನ್ನ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಆ ಹೇಳಿಕೆಗಳು ಮತ್ತೆ ಆ ಸಮಯಕ್ಕೆ ಇದ್ದಂತ ಸನ್ನಿವೇಶಗಳನ್ನ ತಾಳೆಯನ್ನ ಮಾಡಿ ಅದನ್ನ ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಇದು ಬಹಳ ಪ್ರಮುಖ ಏನು ನಿರ್ಣಾಯಕ ಘಟದ ಅಂಶ ಆಗುತ್ತೆ ಪ್ರತಿಮಾ. ಇದರಲ್ಲಿ ಇದನ್ನ ಹೊರತುಪಡಿಸಿದ್ರೆ ಏನು FSL ಮತ್ತೆ CFSL ರಿಪೋರ್ಟ್ಗಳು, ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯಗಳು, ಜೊತೆಗೆ ಆ ಒಂದು ಫೋಟೋ, ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಬಾಡಿ ಇರ್ಬೋದು, ಮತ್ತೆ ಬಟ್ಟೆಗಳ ಬಿಸಾಡಿರ್ತಕ್ಕಂಥ ಸ್ಥಳ ಇರ್ಬೋದು, ಎಲ್ಲವನ್ನ ಕೂಡ ಫೋಟೋಗ್ರಾಫರ್ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇವು ಕೂಡ ಒಂದಷ್ಟು ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಪ್ರತಿಮಾ. ಎಸ್, ಹಾಗೇನೆ ಮಂಜು, ಈ ACP ಚಂದನ್ ಅವರ ನೇತೃತ್ವದಲ್ಲಿ ಕಳೆದ 3 ತಿಂಗಳಿಂದ ನಡೆದಂತಹ ತನಿಖೆ ಬಹಳ ಪ್ರಶಂಸೆಗೆ ಕಾರಣ ಆಗಿತ್ತು. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದ್ರು ಕೂಡ ಎಲ್ಲೂ ಲೂಪ್ ಹೋಲ್ಸ್ ಆಗದ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಬರಲಾಗಿತ್ತು. ಇಡೀ ತಂಡದ ಕಾರ್ಯದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಲ್ಲಿ ನಡ್ಕೊಂಡು ಬಂದ್ರು, ಜೊತೆಗೆ ಡಿಜಿಟಲ್ ಸಾಕ್ಷ್ಯಗಳನ್ನ ಕಲೆ ಹಾಕೋಲಿ ಬಹಳ ಪ್ರಮುಖವಾಗಿ ಹೆಜ್ಜೆ ಇಟ್ರ ಅಂತ. ಪ್ರತಿಮಾ, ಹೌದು, ಇದು ಪ್ರಾರಂಭದ ಹಂತದಲ್ಲಿ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿಯ ಕೊಲೆ ಏನು ಆ ದಿನ, ಅಂದ್ರೆ ಮೃತ ವ್ಯಕ್ತಿ ಏನು ಸಿಗ್ತಾನೆ, ಮೃತದೇಹ ಸಿಗುತ್ತೆ. ಆ ಸಂದರ್ಭದಲ್ಲಿ 3 ಆರೋಪಿಗಳು, ಅಂದ್ರೆ ಕಾರ್ತಿಕ್ ಇರ್ಬೋದು ಮತ್ತೆ ಇನ್ನುಳಿದ 2 ಆರೋಪಿಗಳು ಏನಿರ್ತಾರೆ, ಅವ್ರು ಬಂದು ನಾವು ಸರೆಂಡರ್ ಆಗ್ತಾರೆ. ಸರೆಂಡರ್ ಸಂದರ್ಭದಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿದಂತ ಪೊಲೀಸರಿಗೆ ಅಲ್ಲಿ ದರ್ಶನ್ ಇರೋದು ಗೊತ್ತಾಗುತ್ತೆ. ಆ ವೇಳೆಗೆ ಆಗ್ತಕ್ಕಂಥ ಕೆಲಸ ಅಂತಂದ್ರೆ ಇನ್ಸ್ಪೆಕ್ಟರ್ ಮತ್ತೆ ಎಸಿಪಿಗೆ ಮಾಹಿತಿ ಹೋಗುತ್ತೆ, ಎಸಿಪಿ ಇಂದ ಡಿಸಿಪಿ ಗಿರೀಶ್ಗೆ ಮಾಹಿತಿ ಹೋಗುತ್ತೆ, ಡಿಸಿಪಿ ಗಿರೀಶ್ ಇಂದ ನೇರವಾಗಿ ಕಮಿಷನರ್ಗೆ ಮಾಹಿತಿ ಹೋಗುತ್ತೆ.
ಈ ಒಂದು ಕಮಿಷನರ್ ನೇರವಾಗಿ ಅವ್ರಿಗೆ ಆದೇಶವನ್ನ ಮಾಡ್ತಾರೆ. ಯಾವುದೇ ರೀತಿಯಂತಹ ಇದರಲ್ಲಿ ಲೋಪದೋಷಗಳಾಗುವಂತಿಲ್ಲ. ಏನು ಪ್ರಕರಣ ಇದೆ ಆ ಒಂದು ಪ್ರಕರಣ ಆಸ್ ಇಟ್ ಇಸ್ ನಡೀಬೇಕು ಅನ್ನೋದನ್ನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ. ಅದೇ ರೀತಿಯಲ್ಲಿ ದರ್ಶನನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳಿಂದ ಅದೆಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಇದಾದ ನಂತರ ಅವ್ರನ್ನ 14 ದಿನಗಳ ಕಾಲ ಕಸ್ಟಡಿ ಮುಗಿದ ನಂತರ ಜೇಸಿಗೆ ಬಿಡ್ತಾರೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನು ತಯಾರು ಮಾಡಲಿಕ್ಕೆ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಅಂದ್ರೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಹೇಗ್ ಬಂದ, ಹೇಗಿದ್ದ, ಅಂದ್ರೆ ಯಾವತ್ತು ಆತನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಆಗಿತ್ತು, ಜೊತೆ ಕರ್ಕೊಂಡ್ ಬರ್ಲಿಕ್ಕೆ ಏನೆಲ್ಲ ಪ್ಲಾನ್ ಆಯ್ತು, ಕಿಡ್ನಾಪ್ ಮಾಡ್ಲಿಕ್ಕೆ ಏನೆಲ್ಲ ಪ್ಲಾನ್ ಆಯ್ತು, ಇದೆಲ್ಲವನ್ನ ಕೂಡ ಸಿಡಿಆರ್ ಗಳನ್ನ ಹಾಕೊಂಡಿರ್ತಕ್ಕಂಥ. ಯಾರಿಂದ ಯಾರಿಗೆ ಕರೆ ಹೋಗಿದೆ, ಆ ಕರೆಗಳ ಡೀಟೇಲ್ಸ್ ಗಳೇನು, ಯಾರು ಕರ್ಕೊಂಡ್ ಬರ್ಲಿಕ್ಕೆ ಇದು ಪ್ರಮುಖ ಪಾತ್ರ ವಹಿಸಿದೆ, ಎಲ್ಲವೂ ಕೂಡ ಉಲ್ಲೇಖ ಆಗಿರ್ತಕ್ಕಂಥ. ಇನ್ನು ದರ್ಶನ್ ಹಲ್ಲೆ ಮಾಡಿರ್ತಕ್ಕಂಥ ಹೇಳಿಕೆಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥ. ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ದೊಣ್ಣೆಗಳಿಂದ ಅಥವಾ ಜೊತೆಗೆ ರಿಪೀಸ್ ಗಳಿಂದ ಹಲ್ಲೆ ಮಾಡಿದ್ರೆ, ಜೊತೆಗೆ ಶೂ ಕಾಲಿಂದ ಕೂಡ ಹಲ್ಲೆ ಮಾಡಿದ್ರೆ, ಅದೆಲ್ಲವನ್ನು ಕೂಡ ಅಂದ್ರೆ ಶೂಗಳಿರ್ಬೋದು, ದೊಣ್ಣೆ ಮತ್ತೆ ರಿಪೀಸ್ ರಾಡ್ಗಳು, ಇದೆಲ್ಲವನ್ನು ಕೂಡ ಅವರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ. ಇನ್ನ ಮೆಗ್ಗರ್ ಡಿವೈಸ್ ಇಂದ ಕರೆಂಟ್ ಶಾಕ್ ಅನ್ನ ಕೊಡಲಾಗಿದೆ, ಅದನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇದೆಲ್ಲವನ್ನು ಕೂಡ ಏನು ಹಂತವಾಗಿ ಕೂಡ ಏನು ತನಿಖೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರ್ತಕ್ಕಂಥ. ಒಂದೊಂದು ಟೀಮ್ಗಳು ಬಹಳ ಚಾಕಚಕ್ಯದಿಂದ ಟೀಮ್ ಮಾಡಿದ್ರೆ, ಈ ಟೀಮ್ಗೆ ಇದನ್ನು ವಹಿಸಿದ್ದೆ ಆದ್ರೆ ಆ ಟೀಮ್ಗಳು ಹೋಗಿ ಅಂದ್ರೆ ಈಗ ನಾವು ಉದಾಹರಣೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದ ಸ್ಥಳ ಇದೆ, ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನ ತೆಗೆದುಕೊಂಡು ಬರ್ಬೇಕಂದ್ರೆ ಅದಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ನೇತೃತ್ವದ ತಂಡವನ್ನು ರಚನೆ ಮಾಡಿ ಅಲ್ಲಿ ಕಳಿಸಲಾಗ್ತಿತ್ತು. ಅವರನ್ನ ಅಲ್ಲಿ ಹೋಗಿ ಸಿಸಿ ಕ್ಯಾಮೆರಾಗಳು ಮತ್ತೆ ಜೊತೆಗೆ ಪ್ರತ್ಯಕ್ಷ ಹೇಳಿಕೆಗಳನ್ನ, ಅಲ್ಲೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ಬರುವಂತ ಕೆಲಸವನ್ನ ಪೊಲೀಸರು ಮಾಡ್ಕೊಂಡ್ಬರಬೇಕಾಗಿತ್ತು. ಇದೇ ರೀತಿಯಾಗಿ ತಂಡಗಳನ್ನ ಡಿವೈಡ್ ಮಾಡ್ಕೊಳ್ಳಲಾಗಿತ್ತು. ಆ ತಂಡಗಳು ಅಂದ್ರೆ ಚಂದನ್ ನೇತೃತ್ವದಲ್ಲಿ ತಂಡವನ್ನ ಮಾಡ್ಕೊಳ್ಳಲಾಗಿತ್ತು. ಇದಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಸಾಕಷ್ಟು ಸಾಥನ್ನ ಕೊಟ್ಟಿರ್ತಕ್ಕಂಥ. ಎಲ್ಲಿಯೂ ಕೂಡ ಈ ಪ್ರಕರಣದಲ್ಲಿ ಲೂಪ್ ಹೋಲ್ಸ್ ಆಗ್ಬೋದು, ಯಾವುದೇ ರೀತಿಯ ತೊಂದರೆ ಆಗ್ಬೋದು, ಮತ್ತೆ ಸುಖ ಸುಮ್ಮನೆ ಯಾರನ್ನು ಈ ಪ್ರಕರಣದಲ್ಲಿ ಸಿಕ್ಕಿಸಬಾರ್ದು. ಅಂದ್ರೆ ನಾವು ಕಳೆದ 2 ದಿನಗಳ ಹಿಂದೆ ನೋಡಬಹುದು, ಈ 3 ಆರೋಪಿಗಳೇನಂದ್ರೆ ಪ್ರಾರಂಭದಲ್ಲಿ ಸರೆಂಡರ್ ಆಗಿದ್ದಂತ 3 ಆರೋಪಿಗಳಂದ್ರೆ ಆ 3 ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯನಾಶ ಜೊತೆಗೆ ಸುಳ್ಳು ಹೇಳಿಕೆ ನೀಡಿದಂತ ಹಿನ್ನೆಲೆಯಲ್ಲಿ ಅದೇ ಸೆಕ್ಷನ್ ಹಾಕಿರ್ತಕ್ಕಂಥದ್ದು. ಅಂದ್ರೆ ಯಾರಿಗೂ ಮೋಸ ಆಗಬಾರದು, ಜೊತೆಗೆ ಯಾರು ಕೊಲೆ ಆರೋಪಿಗಳನ್ನ ಯಾರು ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಲ್ಲಿ ಈಗ ಪ್ರಕರಣವನ್ನು ಸಿದ್ಧತೆ ಮಾಡಬೇಕು ಅಂತ ಹೇಳಿ ಹಿರಿಯ ಅಧಿಕಾರಿಗಳ ಸೂಚನೆಗಳಂತೆ ಈಗ ಚಾರ್ಜ್ ಶೀಟ್ ರೆಡಿ ಆಗಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ಒಂದು ತಂಡ ಏನಿದೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಂತ ಪ್ರಕರಣದಲ್ಲಿ ಲೂಪ್ ಹೋಲ್ಸ್ ಕೂಡ ಮಾಡದೆ, ಚಾರ್ಜ್ ತಪ್ಪದೆ, ಅಂದ್ರೆ ಕೊಂಚವೂ ಕೂಡ ಮೈ ಮರೆದೇ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ತಯಾರು ಮಾಡಿರ್ತಕ್ಕಂಥದ್ದು. ಪ್ರತಿಮಾ, ಅದರಲ್ಲೂ ಮಂಜು ನಾವು ಗಮನಿಸ್ತಾ ಇದ್ವಿ, ಯಾವುದೇ ಒಂದು ಪ್ರಕರಣದಲ್ಲಿ ಇಷ್ಟು ಸ್ಥಳ ಮಹಜರ್ ಕಾರ್ಯಗಳನ್ನ ನಡೆಸಿದ್ರ ಬಗ್ಗೆ ವರದಿಗಳು ಬಂದಿರಲಿಲ್ಲ. ಆದ್ರೆ ಬರೋಬ್ಬರಿ 28 ಭಾಗದಲ್ಲಿ ಸ್ಥಳ ಮಹಜರ್ ಕಾರ್ಯವನ್ನು ನಡೆಸ್ತಾರೆ. 17 ನಿವಾಸ, 11 ಸ್ಥಳಗಳಲ್ಲಿ ತನಿಖಾಧಿಕಾರಿಗಳು ಹೋಗಿ ತಲಾಶೆ ನಡೆಸ್ತಾರೆ. ಈ ತಲಾಶೆ ಮತ್ತು ಸ್ಥಳ ಮಹಜರ್ ಕಾರ್ಯ ಏನಿದೆ ಇದು ಬಹಳ ಕ್ರೂಷಿಯಲ್ ಆಯ್ತಾ ಸಾಕ್ಷ್ಯಗಳನ್ನು ಸಂಗ್ರಹಿಸೋದ್ರಲ್ಲಿ, ಪ್ರತಿಯೊಂದು ವಸ್ತುಗಳನ್ನ ಕಲೆ ಹಾಕಿದ್ದು ಈ ಒಂದು ಕೊಲೆಯನ್ನು ಸಾಬೀತುಪಡಿಸೋದಕ್ಕೆ ಬಹಳ ಪ್ರಮುಖ ಸಾಕ್ಷಿಯಾಗಿದೆಯಾ ಅಂತ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀವಿ. ನಮ್ಮ ರಿಪೋರ್ಟರ್ ಮಂಜುನಾಥ್ ಸಂಪರ್ಕಕ್ಕೆ ಸಿಗ್ತಾರೆ. FIR ನಲ್ಲಿ ಏನಿತ್ತೋ ಅದರಂತೆ ಆರೋಪಿಗಳ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಲಾಗಿದೆ. ಅಂದ್ರೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ ಉಳಿದೆಲ್ಲ 17 ಆರೋಪಿಗಳು. ಸರೆಂಡರ್ ಆದಂತಹ 3 ಆರೋಪಿಗಳೇನಿದ್ದಾರೆ, ಅಂದ್ರೆ ಈ ಶವವನ್ನ ಸಾಗಿಸಿ ಅದನ್ನ ಬಿಸಾಕಿ ನಂತರ ತಾವೇ ಕೊಲೆ ಮಾಡಿದೀವಿ ಅಂತನ್ನುವಂತಹ ಒಂದು ಆರೋಪವನ್ನ ಹೊತ್ಕೊಂಡು ಸರೆಂಡರ್ ಆಗ್ತಾರಲ್ಲ, ಆ 3ರನ್ನ ಬಿಟ್ರೆ ಅವರ ವಿರುದ್ಧ ಸಾಕ್ಷ್ಯನಾಶದ ಆರೋಪ ಇದೆ. ಉಳಿದವರೆಲ್ಲರ ಮೇಲೆ ಕೊಲೆಯ ಆರೋಪ. ಇನ್ನೊಂದು ಕಡೆ ಚಾರ್ಜ್ ಶೀಟ್ ಟೆನ್ಷನ್ ನಲ್ಲಿ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಊಟ ನಿದ್ದೆ ಬಿಟ್ಟಿದಾರಂತೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ನಿದ್ದೆ ಬರ್ತಿಲ್ವಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಅಂತ ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗಳನ್ನ ಕೇಳ್ತಲೇ ಇದ್ದಂತಹ ದರ್ಶನ್ ಮೊನ್ನೆ ಸಂಜೆಯಿಂದಲೂ ಕೂಡ ಟೆನ್ಷನ್ ನಲ್ಲಿದ್ದಾರೆ. ನಿಜವಾದ ಜೈಲಿನ ಅನುಭವ ಬಳ್ಳಾರಿಯಲ್ಲಿ ದರ್ಶನ್ಗಾಗ್ತಾ ಇದೆ. ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇದು ದರ್ಶನ್ ಸ್ಥಿತಿ ಬಳ್ಳಾರಿ ಜೈಲಲ್ಲಿ. ಜೊತೆಗೆ ಈ ಚಾರ್ಜ್ ಶೀಟ್ ನಲ್ಲಿ ಹಲವು ಬೆಚ್ಚಿ ಬೀಳಿಸುವ ಸತ್ಯ ಬಯಲಾಗಿದೆ. ಸುವರ್ಣ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದ ಕ್ರೌರ್ಯದ ಭಯಾನಕ ಕಥೆಯನ್ನ ಸುವರ್ಣ ನ್ಯೂಸ್ ಅನಾವರಣಗೊಳಿಸ್ತಾ ಇದೆ. ಹಾಗಿದ್ರೆ ರೇಣುಕಾಸ್ವಾಮಿಯ ಕೊಲೆಯಲ್ಲಿ, ಈ ಹತ್ಯೆಯಲ್ಲಿ A1 ಮತ್ತು A2 ಪಾತ್ರ ಏನು, ದರ್ಶನ್ ಮತ್ತು ಪವಿತ್ರ ಗೌಡ ಪಾತ್ರ ಏನು, ಖಾಕಿ ಚಾರ್ಜ್ ಶೀಟ್ ನಲ್ಲಿದೆ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ ದರ್ಶನ್ ಸಹಚರರು ಯಾವ ರೀತಿಯ ಹಲ್ಲೆ ನಡೆಸಿದರು, ದರ್ಶನ್ ಯಾವ ರೀತಿಯ ಹಲ್ಲೆ ನಡೆಸಿದ, ಪವಿತ್ರ ಗೌಡರಿಂದ ಯಾವ ರೀತಿಯ ಹಲ್ಲೆಯಾಯಿತು, ಇಂಚಿಂಚು ಡೀಟೇಲ್ಸ್ಗಳು, ಕೊಲೆಯ ಆರೋಪಿಗಳ ಪಾತ್ರ ಏನು ಅನ್ನೋದು ಅನಾವರಣ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು,
ಚಾರ್ಜ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಈ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ 17 ಆರೋಪಿಗಳು, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅಂಡ್ ಪವಿತ್ರ ಅವರ ಪಾತ್ರ ಏನು ಅನ್ನೋದು ಸ್ಪಷ್ಟ ಆಗ್ತಾ ಇದೆಯಾ ಅಂತ. ಪ್ರತಿಮಾ, ಹೌದು, ಈ ಒಂದು ಪ್ರಕರಣದಲ್ಲಿ ಏನು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಏನು ಪವಿತ್ರ ಗೌಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ಪವಿತ್ರ ಗೌಡರಿಗೆ ಮೆಸೇಜ್ ಅನ್ನ ಬರುತ್ತೆ. ಆ ಮೆಸೇಜ್ ನ ಆಧಾರದ ಮೇರೆಗೆ ಮೊಬೈಲ್ ಅನ್ನ ಏನು ಪವಿತ್ರ ಗೌಡ ತನ್ನ PA ಆಗಿರ್ತಕ್ಕಂಥ ಆರೋಪಿಗೆ ಕೊಡ್ತಾಳೆ. ಆ PA ಕೊಟ್ಟ ಸಂದರ್ಭದಲ್ಲಿ ಆತ ಏನು ಮೊಬೈಲ್ ಅನ್ನು ತೆಗೆದುಕೊಂಡು ಅವ್ರಿಗೆ ನೇರವಾಗಿ ದರ್ಶನ್ ಅನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅಲ್ಲಿ ದರ್ಶನ್ ಒಂದಷ್ಟು ಮಾಹಿತಿಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಅಂದ್ರೆ ಈ ಒಬ್ಬ ಯಾರು ರೇಣುಕಾ ಸ್ವಾಮಿ ಇದ್ದಾನೆ, ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬನ್ನಿ, ಆತನಿಗೆ ಗ್ರಾಚಾರ ಬಿಡಿಸೋಣ ಅನ್ನೋ ಲೆಕ್ಕದಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನೇ ಎನ್ಕೇಜ್ ಮಾಡ್ಕೊಂಡಂತಹ ಆರೋಪಿಗಳೇನಿದ್ರೆ ಅವರು ಆ ಒಂದು ಮೊಬೈಲ್ ಅನ್ನ ಎತ್ಕೊಂಡು ಆತನಿಗೆ ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಮಾಡ್ತಾರೆ. ನಿನಗೆ ದರ್ಶನ್ ಜೊತೆ ಅಂದ್ರೆ ಏನು ಇದ್ರ ಜೊತೆ ಅಂದ್ರೆ ರೇಣುಕಾ ಸ್ವಾಮಿಗೆ ಮೆಸೇಜ್ ಅನ್ನ ಮಾಡ್ತಾರೆ. ಜೊತೆಗೆ ಎಲ್ಲಿ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ನ ರಾಘವೇಂದ್ರ ಏನಿರ್ತಾನೆ, ಆ ರಾಘವೇಂದ್ರ ಸಂಪರ್ಕವನ್ನ ಮಾಡ್ತಾರೆ. ಅಲ್ಲಿ ಏನು ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ಯುವಕ ಇದನ್ನ ಅವನ್ನ ಕರ್ಕೊಂಡ್ ಬಾ, ಹೇಗಾದ್ರೂ ಮಾಡಿ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಅವರು ದರ್ಶನ್ ಜೊತೆ ಫೋಟೋ ತೆಗಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾರೆ. ಇದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ಕರ್ಕೊಂಡ್ ಬರುವಂತ ಪ್ಲಾನ್ ಅನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇನ್ನ ಕರ್ಕೊಂಡ್ ಬಂದ ನಂತರ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕೂಡ ಆರೋಪಿಗಳ ಜೊತೆ ದರ್ಶನ ಚರ್ಚಿಸಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳು ಈಗ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ಜನ ಏನು ಪ್ರತ್ಯಕ್ಷ ಸಾಕ್ಷಿಗಳನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಆ 3 ಪ್ರತ್ಯಕ್ಷ ಸಾಕ್ಷಿಗಳನ್ನ 164 ಅನ್ನ ಮಾಡಲಾಗಿದೆ. ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದ ನಂತರ ಶೆಡ್ಡಿಗೆ, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಹಂತವಾಗಿ 17 ಜನ ಆರೋಪಿಗಳು ಕೂಡ ಅಲ್ಲಿರ್ತಾರೆ. ಅದರಲ್ಲಿ 14 ಜನ ಆರೋಪಿಗಳು ಹಲ್ಲೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಪ್ರಾರಂಭದಲ್ಲಿ ಒಂದಷ್ಟು ಏನು ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲರೂ ಕೂಡ ಹಲ್ಲೆಯನ್ನ ಮಾಡಿರ್ತಕ್ಕಂಥ. ಇದಾದ ನಂತರ ದರ್ಶನ್ಗೆ ಕರೆಯನ್ನ ಮಾಡಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಸ್ಪಷ್ಟಪಡಿಸಿದ ನಂತರ ರೇಣುಕಾ ಸ್ವಾಮಿ ದರ್ಶನ್ ನಂತರ ಪವಿತ್ರ ಗೌಡಿಗೆ ಕರೆಯನ್ನ ಮಾಡಿಕೊಂಡು ಇಬ್ರು ಒಟ್ಟಿಗೆ ಬರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಬಂದ ವೇಳೆಯಲ್ಲಿ ದರ್ಶನ್ ಕೂಡ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ಹೌದು ಅಂತೇಳಿ ಸಹಚರ ಆರೋಪಿಗಳು ಹೇಳ್ತಕ್ಕಂಥದ್ದು. ಇನ್ನ ಈ ಪವಿತ್ರ ಗೌಡ ಕೂಡ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಈಗ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ A1, A2 ಆರೋಪಿಯಾಗಿ ಇವರಿಬ್ರು ಕೂಡ ಮೆನ್ಷನ್ ಆಗಿದ್ದಾರೆ. ಇನ್ನ ಇವರು ಇದಲ್ಲದೆ ಒಂದಷ್ಟು ಮಾಹಿತಿಗಳಂದ್ರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕೊಳ್ಳಿಕ್ಕೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ವಿನಿಮಯ ಮಾಡಿಕೊಳ್ಳಲಾಗಿದೆ. ಅದನ್ನ ಕೂಡ ಚಾರ್ಜ್ ಉಲ್ಲೇಖವಾಗಿರ್ತಕ್ಕಂಥದ್ದು. ಪ್ರತಿಮಾ, ಎಸ್ ಮಂಜು, ಆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.